ಇವತ್ತು 3 ಸರಿ ಮಾತುಕತೆ ಆದಮೇಲೆ 3 ತಿಂಗಳು ಆದಮೇಲೆ ಪ್ರಧಾನಮಂತ್ರಿಯವರು ನಿನ್ನೆ ಬಾಯ್ಬಿಟ್ಟು ಪೇಪರ್ ಲೀಕ್ ಎಲ್ಲೂ ಹೇಳಿಲ್ಲ. ಅವರು ಯುವಕರ ಬಗ್ಗೆ ಹೇಳಿದ್ರು ಅಷ್ಟೆ. 3 ತಿಂಗಳು ಬೇಕಾಗಿತ್ತ ಪ್ರಧಾನಮಂತ್ರಿಗೆ ಮಾತಾಡೋಕ್ಕೆ? ನಾನು ಹೇಳಿದೆ ಮೇ 15ನೇ ತಾರೀಕು ಪೇಪರ್ ಲೀಕ್ ಆಯಿತು. ಇವ್ರು ರಾಜೀನಾಮೆ ಕೊಟ್ಟಿದ್ದು ಜುಲೈ 25ನೇ. 3.5 ತಿಂಗಳು ಸ್ವಾಮಿ, 3.5 ತಿಂಗಳು ನಾನು ಏನೂ ಮಾಡೇ ಇಲ್ಲ ಅಂತ ಹೇಳಿದವರು ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಇವತ್ತನ ಎದ್ದಿದ್ದೀರಾ, ಭಾಳ ಸಂತೋಷ. ಆದರೆ ವಿದ್ಯಾರ್ಥಿಗಳು ಕೇಳ್ತಾ ಇರೋದು 3-4 ಬೇಡಿಕೆ ಇದೆ. ಒಂದು ರಾಜೀನಾಮೆ ಇತ್ತು, ಇನ್ನೊಂದು ಕಾಂಪನ್ಸೇಷನ್ ವಿಚಾರ ಇದೆ. ಯಾರ್ಯಾರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅವ್ರ ಕುಟುಂಬಕ್ಕೆ ಸುಮಾರು 1 ಕೋಟಿ ರೂಪಾಯಿ ಕೊಡಬೇಕು ಅಂತ ನೀವು ಅವರು ನಿನ್ನೆ ಮಾತುಕತೆ ಆಗಿದೆ. ಅದನ್ನೂ ಕೂಡ ಹೇಳಿಲ್ಲ ಪ್ರಧಾನಮಂತ್ರಿ ಅವರು, ನಾನು ಮಾಡ್ತೀನಿ ಅಂತ ಹೇಳಿಲ್ಲ ಇನ್ನು. ಮತ್ತು ಎಲ್ಲ FIRs ಕೂಡ ವಿಡ್ರಾ ಮಾಡ್ಕೋಬೇಕು ಅಂತ. ಮತ್ತು ನಾನು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಪತ್ರವನ್ನು ಓದಿದೆ. ತಾವು ಓದಿದಿರೋ ಗೊತ್ತಿಲ್ಲ, ಹಿಂದಿನಲ್ಲಿದೆ, ಇಷ್ಟಪಟ್ಟು ನಾನು ಓದಿದೆ. ಈಗ ಅವರ ಲ್ಯಾಂಗ್ವೇಜು, ಅವರ ಟೋನ್ ಆ್ಯಂಡ್ ಟೆನಾರ್ ಏನಿದೆ, ಅವರು ಬರೆದಿರೋ ರೀತಿ ಏನಿದೆ ಅಂದರೆ ನೀವು ನೋಡಿ, ಜಂತರ್ ಮಂತರ್ ಪರ್ और देश में जो स्थिति बनी है, इस स्थिति का राष्ट्र विरोधी ताकतें लाभ ना उठाए, देश की एकता बनी रहे ಅಂತ ಹೇಳ್ತಾರೆ. ಅಂದರೆ ನಾನು ರಾಜೀನಾಮೆ ಕೊಡ್ತಾ ಇರೋದು ನಾನು ಪೇಪರ್ ಲೀಕಿಗೆ ಜವಾಬ್ದಾರಿ ತೊಗೊಂಡು ಕೊಡ್ತಾ ಇಲ್ಲ. ನಾನು ದೇಶ ವಿರೋಧಿ ಶಕ್ತಿಗಳು ಒಂದಾಗಬಾರ್ದು, ಅವರಿಗೆ ಅಡ್ವಾಂಟೇಜ್ ಆಗುತ್ತೆ, ನಾನು ರಾಜೀನಾಮೆ ಕೊಟ್ಟಿಲ್ಲ, ಅದಕ್ಕೆ ನಿಮ್ಮ ಮೇಲೆ ಉಪಕಾರ ಮಾಡಿ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂದ್ಬಿಟ್ಟು ಅವ್ರು ಇಲ್ಲಿ ಉಲ್ಲೇಖಿಸ್ತಾ ಇದ್ದಾರೆ. ಏನರ್ಥ ಇದು? ಎಲ್ಲನ ಒಂದು ಕಡೆ ನನ್ನ ಕಡೆಯಿಂದ ತಪ್ಪಾಗಿದೆ, ನಾನು ಜವಾಬ್ದಾರಿ ತಗೊಳ್ತಾ ಇದ್ದೀನಿ. ಪೇಪರ್ ಲೀಕ್ ಬಗ್ಗೆ ಎಲ್ಲೂ ಕೂಡ ಇಲ್ಲಿ ಪ್ರಸ್ತಾಪ ಇಲ್ಲ. ಟು ಎನ್ಶೋರ್ ಆ್ಯಂಟಿ ನ್ಯಾಷನಲ್ ಫೋರ್ಸಸ್ ಡೋಂಟ್ ಟೇಕ್ ಅಡ್ವಾಂಟೇಜ್, ಐ ಆಮ್ ರಿಸೈನಿಂಗ್ ಅಂತ ಹೇಳ್ತಾರೆ. ಅದೇ ನಿಟ್ಟಿನಲ್ಲಿ ನಿನ್ನೆ ನಿಮ್ಮ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ, ಚೈನಾದಿಂದ ಫಂಡಿಂಗ್ ಬಂದಿಲ್ಲ, ಪಾಕಿಸ್ತಾನದಿಂದ ಫಂಡಿಂಗ್ ಬಂದಿಲ್ಲ, ನಿಮ್ಮ ಅಮೇರಿಕಾದಿಂದ ಫಂಡಿಂಗ್ ಬಂದಿಲ್ಲ ಅಂತ ನಿನ್ನೆ ಅವರೇ ಅಧಿಕೃತ ಸ್ಟೇಟ್ಮೆಂಟ್ ಕೊಡ್ತಾರೆ. ಮತ್ತು ಇದೇನಿದು? ಅದೇನೋ ನಮ್ಮ ಕಡೆ ಗಾದೆ ಇದೆ ಅಲ್ಲ, ಮಣ್ಣಿಗೆ ಬಿದ್ದರೂ ಕೂಡ ಮೀಸೆ ಮಣ್ಣಾಗಿಲ್ಲ ಆಗಿಲ್ಲ ಅಂತ ಹಂಗಾಯಿತು. ಆದರೆ ದ ಬಿಗ್ಗರ್ ಕ್ವೆಶ್ಚನ್ ರಿಮೇನ್ಸ್. ಮೊನ್ನೆ ನಡೆದಂಥ ಲಾಠಿ ಚಾರ್ಜ್ ಯಾರು ಮಾಡಿಸಿದ್ದು, ಯಾರ ಆದೇಶದ ಮೇಲೆ ನಡೀತು, ಯಾಕೆ ಇದ್ರ ಬಗ್ಗೆ ಅಮಿತ್ ಶಾ ಅವರು ಇನ್ನೂ ಕೂಡ ಮಾತನಾಡ್ತಾ ಇಲ್ಲ? ನಾನು ಆಗ್ರಹಿಸ್ತಾ ಇದ್ದೀನಿ ತಮ್ಮ ಮುಖಾಂತರ, ಈಗಲೂ ಹೋಮ್ ಮಿನಿಸ್ಟರ್ ಅವರು, ಪ್ರೈಮ್ ಮಿನಿಸ್ಟರ್ ಅವರು ಪಾರ್ಲಿಮೆಂಟಿಗೆ ಬನ್ನಿ, ಹೇಡಿಗಳ ಥರ ಓಡಾಡೋದಲ್ಲ, ಪಾರ್ಲಿಮೆಂಟಿಗೆ ಬನ್ನಿ. ಯುವಕರ ಭವಿಷ್ಯದ ಸುಧಾರಣೆಗೆ ಏನು ಮಾಡ್ತಾ ಇದ್ದೀರಾ ಅಂತ ಹೇಳಿ, ಅವರಿಗೆ ಕ್ಷಮೆ ಕೇಳಿ, ಹೊಣೆಗಾರಿಕೆ ತಗೊಳ್ಳಿ. ಇಡೀ ಯುವ ಸಮುದಾಯ ನೀವು ನೋಡ್ತಾ ಇದ್ರೆ ಬರೀ ಅಮೃತ್ ಕಾಲು ವಿಕಸಿತ್ ಭಾರತ್ ಅಂದ ತಕ್ಷಣವೇ ನಮ್ಮ ದೇಶ ಉದ್ಧಾರ ಆಗೋದಿಲ್ಲ. ಘೋಷಣೆಗಳಿಂದ ಮಾತ್ರ ನಮ್ಮ ದೇಶ ಉದ್ಧಾರ ಆಗಂಗಿದ್ರೆ ಕಳೆದ 12 ವರ್ಷದಲ್ಲಿ ನಾವು ನಂಬರ್ 1 ಇರ್ತಾ ಇದ್ವಿ. ಘೋಷಣೆಗಳು ಕೊಡೋಕ್ಕಲ್ಲ ನಿಮಗೆ ಪಾರ್ಲಿಮೆಂಟಿಗೆ ಕಳಿಸಿರೋದು ಅಥವಾ ನಿಮ್ಮ ಸರ್ಕಾರವನ್ನು ಜನರು ಆಯ್ಕೆ ಮಾಡಿರೋದು. ಕೆಲಸ ಮಾಡಿ ಅಂತ, ಹೊಣೆಗಾರಿಕೆ ತಗೊಳ್ಳಿ ಅಂತ. ಪಾರ್ಲಿಮೆಂಟಿಗೆ ಬನ್ನಿ, ಕ್ಷಮಾಪಣೆ ಕೇಳಿ, ಮತ್ತು ಮುಂದಿನ ಶಿಕ್ಷಣ ನೀತಿಯನ್ನು ಯಾವ ರೀತಿ ನೀವು ಸುಧಾರಣೆ ಮಾಡ್ತೀರಾ ಅಂತ ಒಂದು ನೀಲಿ ನಕ್ಷೆ ನಮ್ಮ ಯುವಕರಿಗೆ ಕೊಡಬೇಕು. ಇಲ್ಲದಿದ್ದರೆ ಜನ ನಿಮ್ಮ ಮೇಲೆ ಆಗಲೇ ನಂಬಿಕೆ ಕಳ್ಕೊಂಡಿದ್ದಾರೆ. ಯಾವ ದಿನ ಪ್ರಧಾನಮಂತ್ರಿಯವರು ರಿಫಾರ್ಮ್ಸ್ ತರ್ತೀನಿ, ಫಾಸ್ಟ್ ಟ್ರ್ಯಾಕ್ ಮಾಡ್ತೀನಿ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ ಮಾಡ್ತೀನಿ ಅಂದಿದ್ರು, ಅದೇ ದಿನ CBI ಅವರು ಪ್ರಮುಖ ಆರೋಪಿಗೆ ಕ್ಲೀನ್ ಚಿಟ್ ಕೊಟ್ಟಿರೋ ದಿನ.